ಈಗ ನಾವು ಮೇನ್ ಪ್ರಾಬ್ಲಮ್ ಅಂತ ನಾನು ಐಡೆಂಟಿಫೈ ಮಾಡಬೇಕಾದ್ರೆ ಇಲ್ಲಿ ನಾವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ ನಮ್ಮ ಭಾಗಕ್ಕೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ KDB ಯೂಶಲಿ ಏನಪ್ಪಾ ಅಂದ್ರೆ ಅವರು ಒಂದು ಇಂಡಸ್ಟ್ರಿ ಕಟ್ಟಲಿ ಅನ್ನೋ ಉದ್ದೇಶಕ್ಕೆ ಅವರು ಇದು ಮಾಡ್ತಾರೆ. ಬಟ್ ನಾವೇನಪ್ಪಾ ಅಂತಂದ್ರೆ ಅವರು ಇಂಡಸ್ಟ್ರಿ ಏನು ಕಂಡೀಷನ್ ಇದೆ ಅದ್ರ ಪ್ರಕಾರ ನಾವು ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ನಮ್ಮ ಭಾಗದಲ್ಲಿ 10 ಮೆಗಾ ಇಂಡಸ್ಟ್ರೀಸ್ ಮಾಡಿದ್ವಿ. ಪ್ರತಿ ಇಂಡಸ್ಟ್ರಿ 20 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಪ್ಲಸ್ 40 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ವಿ. KDB ಉದ್ದೇಶ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಈಡೇರಿಸಿದ್ವಿ. ಇದು ಈಗ ಅವರು ನಮಗೆ ಏನ್ ಹೇಳ್ತಾರೆ ಅಂತಂದ್ರೆ 40 ಲಕ್ಷ ಅಡಿಷನಲ್ ಫೀಸ್ ಕಟ್ಟಿ ಅನ್ನೋದು ಒಂದು ತುಂಬಾ ಬರ್ಡನ್. ಆಲ್ರೆಡಿ MSMEಗಳು ಇವತ್ತು ದಿವಸ ಅಲ್ಲಿ ನಮ್ಮ ಭಾಗದಲ್ಲಿ ಹೆಂಗಪ್ಪ ಅಂತಂದ್ರೆ ಇಂಡಸ್ಟ್ರಿ ರನ್ ಮಾಡೋದೇ ಕಷ್ಟ ಅಂತದ್ರಾಗ ಇಂಥ 40 ಲಕ್ಷ ಎಕ್ಸ್ಟ್ರಾ ಕಟ್ಟಿ ಅನ್ನೋದು ಇಟ್ಸ್ ಎ ವೆರಿ ಅನ್ಫೇರ್ ಅಂತ ನಮ್ಗೆ ತುಂಬಾ ಅನಿಸ್ತದೆ. ಎದಕ್ಕಂತಂದ್ರೆ ನಮಗೆ ಅಲಾಟ್ಮೆಂಟ್ ಮಾಡಿದಾಗ ಮುಂಚೆ 2 ಲಕ್ಷಕ್ಕೆ ಅವ್ರು ರೆಕ್ರೂಟ್ಮೆಂಟ್ ಮಾಡಿದ್ದಾರೆ KDB ಅವರು. ಅದಾದ್ಮೇಲೆ 5 ಲಕ್ಷ ಅಂದ್ರು, ಅದಾದ್ಮೇಲೆ 12 ಲಕ್ಷ ಅಂದ್ರು. ಫೈನಲ್ ಸೆಟಲ್ಮೆಂಟ್ ಅಂತ ನಾವು ಅನ್ಕೊಂಡು 16 ಲಕ್ಷ ಅನ್ಕೊಂಡು ನಾವು ಇಂಡಸ್ಟ್ರಿನ ಸ್ಥಾಪನೆ ಮಾಡಿ ನಾವೆಲ್ಲ ನಮ್ಮ ಆಸ್ತಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಲೀಸ್ ಕಮ್ ಸೇರಿಗೆ ಬ್ಯಾಂಕ್ ಅವರು ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ನಾವು ಎಲ್ಲಾ ಚಾಲೆಂಜಸ್ ನಮ್ಮ ಆಸ್ತಿ ಪಾತ್ರಗಳನ್ನ ಗೊತ್ತಿಟ್ಟು ನಾವು ಇಂಡಸ್ಟ್ರಿ ರನ್ ಮಾಡಿದ್ವಿ. ಇವಾಗ ಫೈನಲ್ ಆಗಿ ನಾವು ಬೇಗ ಅಗ್ರಿಮೆಂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಮ್ಗೆ ಬ್ಯಾಂಕ್ ಗಳಿಂದ ತುಂಬಾ ಪ್ರೆಷರ್ ಇದೆ. ಸೊ ಅದಕ್ಕೋಸ್ಕರ ನಾವು ಫೈನಲ್ ಡೀಲ್ಗೋಸ್ಕರ ನಾವು ಸುಮಾರು 4 ವರ್ಷದಿಂದ ನಾವು ಟ್ರೈ ಮಾಡಿದ್ವಿ. ಯಾಕಂದ್ರೆ 10 ವರ್ಷಕ್ಕೆ ಮಾಡ್ಕೊಡ್ಬೇಕು. ಎಲ್ಲ KDB ಏನಪ್ಪ ಅಂದ್ರೆ 10 ವರ್ಷಕ್ಕೆ ಅವರು ಲೀಸ್ ಕಮ್ ಸೇರಿ ಮಾಡ್ಕೊಡ್ತಾರೆ. ಬಟ್ 4 ವರ್ಷದಿಂದ ನಮ್ಗೆ ಲೇಟ್ ಮಾಡಿದ್ರು. ಈಗ ಕೂಡ ಅನ್ಫೇರ್ ಆಗಿರೋದು ಒಂದು ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನಪ್ಪ ಅಂತಂದ್ರೆ ನಮ್ಮ ಹಕ್ಕು ಕೇಳಕ್ ಬಂದಿವಿ. ನಾವೇನಪ್ಪ ಅಂದ್ರೆ ಎಲ್ಲಾ ಇಂಡಸ್ಟ್ರಿಗಳು ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷಕ್ಕೆ 50 ರಿಂದ 100 ಕೋಟಿ ವಹಿವಾಟು ಮಾಡೋರಿದ್ದಾರೆ ರೈಸ್ ಇಂಡಸ್ಟ್ರಿಗಳು. ಟ್ಯಾಕ್ಸ್ ಕಟ್ಟಿದ್ವಿ, GST ರೂಪದಲ್ಲಿ ಗೌರ್ಮೆಂಟ್ ಸರ್ಕಾರ ಕೇಂದ್ರ ಒಂದು ಸೌಜನ್ಯ ಇಲ್ಲ. ಇಷ್ಟು ಪ್ರಾಬ್ಲಮ್ ಇದೆ. ಇವ್ರನ್ನ ಕರೆದು ಅವರು ನೀವು ಇಷ್ಟು ಇಂಡಸ್ಟ್ರಿ ಮಾಡಿದ್ರಿ, ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರಿ, ನಿಮ್ಗೆ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ. ಯಾಕಂದ್ರೆ ಎಂತೆಂತ ಇಂಡಸ್ಟ್ರಿಗಳು 1 ರೂಪಾಯಿ ಲ್ಯಾಂಡ್ ಕೊಡ್ತಾರೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಸ್ಟ್ರಿ ರನ್ ಮಾಡಿ ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಸರ್ಕಾರದಿಂದ ನಮಗೆ ಗೊತ್ತರಾಜ್ಯದಿಂದ ಮಾಹಿತಿ ಬಂದಿರೋದೇನಂದ್ರೆ MB ಪಾಟೀಲ್ ಅವರು KDB ನಾವು ಇಂಟರ್ವೆನ್ಷನ್ ಆಗಕ್ಕೆ ಬರಂಗಿಲ್ಲ ಅನ್ನೋದು ನಮಗೆ ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಇಂಡಸ್ಟ್ರಿ ಅವರು ಬೇಸಿಕ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಂದ್ರೆ ವಿ ನೀಡ್ ನಮ್ಮ ಪ್ರಾಬ್ಲಮ್ ಈಗ ಸೃಷ್ಟಿ ಮಾಡೋಷ್ಟು ಶಕ್ತಿ ನಮ್ಮಲ್ಲಿದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಯಾರ ಮುಂದೆ ಹೇಳಿದ್ರು ಅದ್ರ ಬಗ್ಗೆ ಅಸಾಧ್ಯ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇವತ್ತು ದಿವಸ ನಮ್ಮ ಕರ್ನಾಟಕ ದೇಶದ ಬೆನ್ನೆಲುಬು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಮಾಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ನಮಗೆ ತುಂಬಾ ನೋವಿನ ಸಂಗತಿ. ಸೊ ನಾವು ಇಲ್ಲಿ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಡಿಮ್ಯಾಂಡ್ಸ್ ಅನ್ನೋದು ಕರ್ನಾಟಕದ ನಮ್ಮ ಬೇಡಿಕೆಗಳು. ಈಗ ಫಸ್ಟ್ KDB ಬೇಡಿಕೆಗಳು ಕೊಡ್ತಾರೆ. 40 ಲಕ್ಷ ಇದು ಡಿಮ್ಯಾಂಡ್ ಇದೆಯಲ್ಲ, ಇದನ್ನ ತಕ್ಷಣಕ್ಕೆ ಇದನ್ನ ಹೋಲ್ಡ್ ಮಾಡಿ ನಮಗೆ ಫೇರ್ ಪ್ರೈಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸೇಲ್ ರೇಟ್ ಮಾಡ್ಕೊಡ್ಬೇಕಾಗಿರೋದು ನಮ್ದು ಒಂದು ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಆಗಿ KDB ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಇಮಿಡಿಯೇಟ್ ಒಂದು 5 ಅವರ್ ಮೀಟಿಂಗ್ ಆಗಬೇಕು. ಇದು ಈಗ ನೋಡಿ ಇಂಡಸ್ಟ್ರಿಗಳು ಇದ್ದಾರೆ, 1000 ಇಂಡಸ್ಟ್ರಿಗಳು ಇದ್ದಾರೆ, ಒಂದು ಮೀಟಿಂಗ್ ಇರಂಗಿಲ್ಲ. ನಮ್ಮ ಭಾಗದ ಮಿನಿಸ್ಟರ್ಗಳು ಎಲ್ಲ ಬೆಂಗಳೂರಾಗಿರ್ತಾರೆ. ನಮಗೆ ಹೇಳಿದ್ರೆ ಒಂದು ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ, IAS ಆಫೀಸರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ. ಇಷ್ಟೆಲ್ಲ ಸಾವಿರಾರು ನಮ್ಮ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಎಲ್ಲ ಆಫೀಸರ್ ಕರೆದು ಸರ್ ನಿಮ್ ಸಮಸ್ಯೆಗಳು ಏನಿದಾವೆ, ನಿಮ್ ಇಂಡಸ್ಟ್ರಿ ಸರಿಯಾಗಿ ರನ್ ಆಗ್ತಾ ಇದೆಯಾ, ಯಾವ್ದನ್ನ ಡಾಕ್ಯುಮೆಂಟೇಶನ್ ಏನಾರ ಪ್ರಾಬ್ಲಮ್ ಇದೆಯಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಫೆಕ್ಟಿವ್ ಆಗಿ ಏನು PMDC ಇರ್ಬೋದು, ಎಲಿವೇಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರೋ ಎಷ್ಟು ಪೊಟೆನ್ಶಿಯಲ್ ಒಂದು ಸ್ಟಾರ್ಟ್ಅಪ್ಗಳಿಗೆ ಯಾವುದೇ ರೀತಿ ಒಂದು 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 ಸೌಜನ್ಯತೆಯೂ ಇಲ್ಲ. ಅವ್ರು ಇವ್ರನ್ನ ಬೆಳೆಸಬೇಕು, ಇವ್ರು ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅನ್ನೋದು ಇದಿಲ್ಲ. ಸೊ ಹಾಗಾಗಿ ನಾವೇನಂತಂದ್ರೆ ಈ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವು ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲ್ಲ, ನಮ್ಮೊಂದು ರೆಸ್ಪೆಕ್ಟ್ ಕೊಡಿ. ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಬಿಟ್ಟು ಅಲ್ಲಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಈಗಿದೆ. ನಮ್ಮ ಸಮಸ್ಯೆಗಳು ಹೇಳೋದಕ್ಕ ಯಾವುದೇ ಇದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋದು ಅಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ 1 ತಿಂಗಳಿಗೆ ನಾವೇನು ಇದರಲ್ಲಿ ಈಗ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ. ಇಲ್ಲಾಂದ್ರೆ ನಾವು ರಾಯಚೂರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರೈಸ್ ಮಿಲ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘದ ಅಧ್ಯಕ್ಷರು, ಬಿಕಾಸ್ ನಮ್ದೆಲ್ಲ ಅಗ್ರಿ ಪ್ರಾಸೆಸ್ ಇಂಡಸ್ಟ್ರಿ ಇರೋದ್ರಿಂದ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಇದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಅನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು. ಯಾಕಂದ್ರೆ ಈ ಅನಿವಾರ್ಯತೆ ಇದೆ. ಈಗ ನೋಡ್ರಿ, ಇವ್ರದ್ದು ಬ್ಯಾಂಕ್ ನೋಟಿಸ್ ಬಂದಿದೆ.
ನಮಗೆ ಬ್ಯಾಂಕ್ ಅವ್ರು ನೋಟಿಸ್ ಕೊಡ್ತಾ ಇದ್ದಾರೆ. ನಮ್ಗೆ ಉದ್ದೇಶಕ್ಕೆ ಬರ್ಬೇಕಂತ ನಮ್ಗೇನು ಇದಿಲ್ಲ, ನಮ್ಗೇನು ಹೈಲೈಟ್ ಆಗ್ಬೇಕಂತಿಲ್ಲ. ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸ್ತಾನೆ ಇಲ್ಲ. ಸರ್ಕಾರ ವಿಷಯವನ್ನು ಅವರಿಗೆ ಪ್ರಸ್ತಾಪ ಮಾಡ್ತಿದ್ವಿ. ಸೊ ನಾವು ಇಲ್ಲಿ ಕೇಳ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಮೀಡಿಯಾ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ರಿ. ನೀವು ಒಂದು ರಿಸರ್ಚ್ ಮಾಡಿ, ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಎಷ್ಟು ಪೊಟೆನ್ಶಿಯಲ್ ಇದೆ, ನದಿ ಪೊಟೆನ್ಶಿಯಲ್ ಎಷ್ಟಿದೆ, ಎಷ್ಟು ರೆವಿನ್ಯೂ ಬರ್ತಾ ಇದೆ, ಅಲ್ಲಿ ಕರ್ನಾಟಕದಿಂದ ಒಂದು ಸ್ವಲ್ಪ ಫೆಸಿಲಿಟಿ ಬಂದ್ರೆ ನಾವು ಇನ್ನೆಲ್ಲ ಇಂಡಸ್ಟ್ರಿಗಳಿಗೆ ನಾವೇನಾದ್ರೂ ಕೆಲಸ ಕೊಡಬಹುದು. ಇನ್ನೂ ಹೆಚ್ಚಿನ ನಮಗೆ KDB ಅವಶ್ಯಕತೆ ಇಲ್ಲ ಸರ್. ಇವಾಗ ಹೊಸ ಪ್ರಾಜೆಕ್ಟ್ 1 ಕೋಟಿ ಮಾಡ್ಯಾರ ಸರ್. ನಮ್ಮ ಭಾಗದಾಗ 1 ಕೋಟಿ ಅಂತಂದ್ರೆ ಅದು ಯೂಸ್ ಸರ್. ಯಾಕಂದ್ರೆ ಇನ್ನೂರು ಭಾಗದಾಗ 1 ಕೋಟಿ ಲ್ಯಾಂಡ್ ಹೊಸ ಮತ್ತೆ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಮಾಡಿ 1 ಕೋಟಿ ಮಾಡ್ತಾರೆ. ಅದು ಲೋನ್ ಆಗ್ತಾ ಇಲ್ಲ. ನಾವು ಇಂಡಸ್ಟ್ರಿಗಳು ಮುಚ್ಚೋ ಪರಿಸ್ಥಿತಿಯಲ್ಲಿ ಇದೀವಿ. ಸೊ KDB ಅವರು ಇದನ್ನ ರಿವೈಸ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಫೈನಲ್ ರೇಟ್ ಇಲ್ಲ ಅಂದ್ರೆ ನಾವು ಇವತ್ತು ದಿವಸ ವಿಷ ಕುಡಿಯೋ ಪರಿಸ್ಥಿತಿ ಇದೀವಿ. ಅದಕ್ಕೆ ನಾವು ಕೆಲಸ ಬಿಟ್ಟು ಬೆಂಗಳೂರಿಗೆ ಈಗ 4-5 ಸರಿ ಸರ್ ಬಂದೋಗಿ ಇದು ಮಾಡಕತ್ತೀವಿ. ವಿಧಿ ಇಲ್ಲದೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ವಿ. ನಮಗೆ ನಿಮ್ಮ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಸರ್. ಉತ್ತರ ಕನ್ನಡ ಭಾಗ ಇಂಡಸ್ಟ್ರಿ ಇದಾವೆ. ಇಂಡಸ್ಟ್ರಿ ನಾವು ಫೇರ್ ಆಗಿ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮನ್ನ ಬಿಡ್ಸ್ಕೋ ತರ ನೋಡ್ತಾ ಇದ್ದಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. ನಾನು 40 ಲಕ್ಷ ಎಕ್ಸ್ಟ್ರಾ ಕೇಳ್ತಿದ್ದೀನಿ. ಪ್ಯಾಕ್ಗಳನ್ನ ರೆಡಿ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು. ಅದು ಏನಂದ್ರೆ ನಾವು ಫ್ಯಾಕ್ಟ್ರಿ ಮಾಡಿ 10 ವರ್ಷ ಆದವು ಸರ್. ಅಲ್ಲಾದ ಕೋಟೆಗಾದ ಇಲ್ಲಾದ ಈಗ ಅಲ್ಲಾದ ಇಲ್ಲಾದ ಅಂತೇಳಿ ಇದನ್ನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ವಿ. ಈಗ ನಾವು ಸತ್ಯಾಗ್ರಹ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತಂತ ಲೆಟರ್ ಕೊಟ್ಟರೆ 55 ಲಕ್ಷ ನೀವು ಕಟ್ಟಿದ್ರೆ 6 ತಿಂಗಳೊಳಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಇಲ್ಲಾಂದ್ರೆ ಖಾಲಿ ಮಾಡ್ಬೇಕು ನೀವು ಅಂತಾರೆ. ಆಮೇಲೆ ನಮ್ಮನ್ನು ಕೂಡ ಅದು ಇಂಡಿಸ್ಟ್ರಿ ರಾಯಚೂರಾಗ 7 ಲಕ್ಷ ಆಗಿದ್ರೆ 780ಕ್ಕೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಾರೆ. ನಮ್ಮನ್ನು ಕೂಡ ಆದರೆ 7,50,000 ರೂಪಾಯಿ ಮಾಡ್ತಾರೆ 7 ಸಾವಿರ. ಆಮೇಲೆ 15% ಹಾಕಿ ಮಾಡ್ತಾರೆ. ಕಾಮನ್ 15% ಮೇಂಟೆನೆನ್ಸ್ ಆಧಾರ ಇರ್ತದ, ಅದು ಹಾಕಿ ಮಾಡಿಸಿದ್ರೆ ಓಕೆ. ಇದು 1 ಲಕ್ಷ 2 ಲಕ್ಷ ಸರ್. ಇವರು ತಗೊಂಡು ತೆಗೆದ್ರೆ ಸರ್ ರೈತರಲ್ಲಿ 1 ಲಕ್ಷದ ಅಂತ ಮತ್ತೆ 2 ಲಕ್ಷಕ್ಕೆ ಎಕರೆ ತಗೊಂಡ್ರು. ಇಲ್ರಿ 2 ಲಕ್ಷಕ್ಕೆ ಎಕರೆ ಅವತ್ತು ಪರಿಸ್ಥಿತಿಗೆ ಅವ್ರು ತಗೊಂಡು ಬರೀ 1 ವರ್ಷ 2 ವರ್ಷದಾಗ ನಮ್ಗೆ 1170 ಅಂದರು. ಆಮೇಲೆ 16 ಅಂದ್ರೆ 10 ಕೋಟಿ ಆಗಿದೆ. 10 ವರ್ಷ ಆಯ್ತು ಸರ್ ಇವತ್ತಿಗೆ ರಿಜಿಸ್ಟ್ರೇಷನ್ ಮಾಡಲ್ಲ. ಈಗ ಇದಕ್ಕೆ ನಾವು ಒಂದೊಂದು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದರೆ 20-25 ಕೋಟಿ ಸರ್. ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 70